ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿಯ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬಾಬುರಾವ್ ಕಾಂಬಳೆಯವರ 75ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮಗನಾದ ಉದ್ಯಮಿ ಅಭಿಷೇಕ್ ಬಾಲಾಜಿ ಅವರು ತಮ್ಮ ತಂದೆಯವರ ಹುಟ್ಟುಹಬ್ಬವನ್ನ ಬಹಳ ಸರಳವಾಗಿ ರಾಯರ ಮಠದಲ್ಲಿ ಆಚರಣೆ ಮಾಡಿದರು. ಇಂದು ಕಲಬುರಗಿ ನಗರದ ಉದ್ಯಮಿ ಅಭಿಷೇಕ್ ಬಾಲಾಜಿ ಅವರ ತಂದೆಯವರಾದ ಬಾಬುರಾವ್ ಕಾಂಬಳೆಯವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿಯ ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನ ನಡೆಸುವುದರ ಮೂಲಕ ಆಚರಿಸಲಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಓಂ ಭದ್ರಂ ಕರ್ಣೇ ವಿಷ್ಣುರ್ಯಮುದೇವ ಭದ್ರಂ ಪಶ್ಯೇತ್ ಮಾಕ್ಷಿರ್ಯಜತ್ರಾಃ ಸ್ಥಿರೈರ್ಯೈ ಸುಷ್ಟವಾಸ್ವಸುಃ ದ್ರವಿಣೋದಾತ್ ದ್ರವಿಣೋದಸ್ತುರಸ್ಯ ದ್ರವಿಣೋದಾತ್ ಸನರಸ್ಯ ಪ್ರಿಯಂ ಸದಾ. ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನ ಬೃಹಸ್ಪತಿರ್ ದದಾತು. ಓಂ ಶತಮಾನಂ ಭವತಿ ಸದಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ಶ್ರೀ ಲಕ್ಷ್ಮೀ ವೆಂಕಟೇಶಸ್ಯ ವಿಶೇಷ ಅನುಗ್ರಹಪ್ರೀತಿರಸ್ತು. ಓಂ ವೃಷಶೈಲಾಧಿಪದೇವದೇವತನ್ನಃ ಅಯಂ ಭಗವಾನ್ ಶ್ರೀ ಶ್ರೀನಿವಾಸ ಪರದೈವತನ್ನಃ ಶ್ರೀ ಶ್ರೀನಿವಾಸ ಪರಮಾಗತಿರ್ನಃ ಶ್ರೀ ಲಕ್ಷ್ಮೀ ವೆಂಕಟೇಶಸ್ಯ ಅನುಗ್ರಹ ಸಂಪೂರ್ಣ ಫಲಸಿದ್ಧಿರಸ್ತು. ಶತಮಾನಂ ಭವತಿ ಸದಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿಷ್ಠತಿ. ಅಲ್ಲಿ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಷೇಕ್ ಬಾಲಾಜಿ ಅವರ ತಂದೆ ಬಾಬುರಾವ್ ಕಾಂಬ್ಳೆ ಹಾಗೂ ತಾಯಿ ಶಾರದಾ ಕಾಂಬ್ಳೆ ಅವರು ರಾಯರ ದರ್ಶನ ಪಡೆದ್ರು. ನಂತರ ಪರಸ್ಪರ ಸಿಹಿ ಹಂಚಲಾಯಿತು. 75 ವರ್ಷದ ಭಾವಚಿತ್ರವನ್ನ ಆಶೀರ್ವಾದ ರೂಪದಲ್ಲಿ ನೀಡಲಾಯಿತು. ಅದರಂತೆ ಹುಟ್ಟುಹಬ್ಬದ ನಿಮಿತ್ತವಾಗಿ 11 ಜನ ಬ್ರಾಹ್ಮಣ ದಂಪತಿಗಳಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯ ವಿಭಾಗೀಯ ಅಧ್ಯಕ್ಷರು ಮತ್ತು ಉದ್ಯಮಿದಾರರಾಗಿರ್ತಕ್ಕಂಥ ಅಭಿಷೇಕ್ ಬಾಲಾಜಿ ಅವರ ತಂದೆಯವರಾಗಿರ್ತಕ್ಕಂಥ ಬಾಬುರಾವ್ ಕಾಂಬ್ಳೆ ಸರ್ ಅವರ ಹುಟ್ಟುಹಬ್ಬದ ನಿಮಿತ್ತ 75ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಕಲಬುರಗಿಯ ಆದರ್ಶ ಕಾಲೋನಿ ಬಡಾವಣೆಯಲ್ಲಿ ಇರ್ತಕ್ಕಂಥ ರಾಘವೇಂದ್ರ ದೇವಸ್ಥಾನದಲ್ಲಿ ಇವತ್ತು ರಾಘವೇಂದ್ರ ದೇವಸ್ಥಾನಕ್ಕೆ ಪೂಜಾ ಅಲಂಕಾರಗಳ ಮಾಡುವುದರ ಮೂಲಕ ಪೂಜಾ ಪುನಸ್ಕಾರ ನಿರ್ವಹಿಸಿದ್ದಾರೆ. ಜೊತೆಲೆ ಅವರ ಹುಟ್ಟುಹಬ್ಬದ ತಂದೆಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಾಲಾಜಿ ಅವರು 21 ಜೋಡಿಗಳಿಗೆ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಮತ್ತು ಇವತ್ತು ಸಾಯಂಕಾಲ ಕೂಡ ಅವರ ತಂದೆಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಜೊತೆಯಲ್ಲಿ ಬಹಳ ಯುವಕರಿಗೆ ಕೂಡ ಮತ್ತು ಬಹಳ ಬಡ ಮಕ್ಕಳಿಗೆ ಕೂಡ ಒಂದು
ಶಾಲ್ ಹಂಚುವುದರ ಮುಖಾಂತರ ಇವತ್ತು ಯಶಸ್ವಿಯಾಗಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಇವತ್ತು ಕಾರ್ಯಕ್ರಮವನ್ನು ಬಾಲಾಜಿ ಅಣ್ಣವರು ಮತ್ತು ಅವರ ಕುಟುಂಬದವರು ಆಚರಣೆ ಮಾಡ್ತಾರೆ. ಮತ್ತೊಮ್ಮೆ ಈ ಮಾಧ್ಯಮ ಮುಖಾಂತರ ಬಾಬುರಾವ್ ಕಾಂಬ್ಳೆ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಗುರುಭ್ಯೋ ನಮಃ ಹರಿ ಓಂ. ಅಪಾದಮೌಲಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಶ್ರೀಮಠದ ಸನ್ನಿಧಾನದಲ್ಲಿ ವಿಶೇಷವಾಗಿ ಬಾಬುರಾವ್ ಕಾಂಬ್ಳೆಯವರ ಜನ್ಮದಿನ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಅವರು ವಿಶೇಷವಾಗಿ ದಿನನಿತ್ಯದಲ್ಲೂ ಈ ಶ್ರೀಮಠದ ಆರಂಭದಿಂದ ಅನೇಕ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರು ಒಂದು ದಿನ ಬಾರಿ ತಮ್ಮ ಜನ್ಮದಿನದ ಆಚರಣೆಯನ್ನೇ ಮಾಡಲಿಲ್ಲ. ಆದರೂ ಅವರ ಪುತ್ರರ ಅನೇಕ ಬಂಧು ಬಾಂಧವರ ನಿಮಿತ್ತಕ್ಕನುಗುಣವಾಗಿ 75ನೇ ವರ್ಷದ ಜನ್ಮದಿನವನ್ನು ವಿಜೃಂಭಣೆಯಿಂದ ಮಾಡಿಕೊಳ್ಳುವರಿದ್ದಾರೆ. ಆ ಜನ್ಮದಿನ ನನಗಾಗಬಾರದು, ಗುರುಗಳ ಶ್ರೀನಿವಾಸನ ಅನುಗ್ರಹ ನನ್ನ ಮೇಲೆ ಆಗಬೇಕು ಅನ್ನುವ ಅಭಿಪ್ರಾಯದಿಂದ ಬೆಳಗಿನ ಜಾವದಿಂದ ಗುರುರಾಯರಿಗೆ ಮತ್ತು ಶ್ರೀನಿವಾಸ ದೇವರಿಗೆ ವಿಶೇಷವಾದಂತಹ ಅಭಿಷೇಕ ಸೇವೆ, ವಸ್ತ್ರ ಸಮರ್ಪಣಾ ಸೇವೆ, ಪುಷ್ಪಾಲಂಕಾರದ ಸೇವೆ ಮತ್ತು ನೈವೇದ್ಯ ಸೇವೆ, ಹಸ್ತೋದಕ ಸೇವೆಯನ್ನು ಮತ್ತು ಬ್ರಾಹ್ಮಣ ಮುತ್ತೈದಿ 11 ಜನ ದಂಪತಿಗಳಿಗೆ ತೀರ್ಥ ಪ್ರಸಾದವನ್ನು ಅವರು ನೀಡಿದ್ದಾರೆ. ಇದರಿಂದ ಅವರಲ್ಲಿ ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಅಂತಹ ಬಾಬುರಾವ್ ಕಾಂಬ್ಳೆ ಅವರಿಗೆ ವಿಶೇಷವಾದಂತಹ ಜನ್ಮದಿನದ ಶುಭಾಶಯಗಳೊಂದಿಗೆ ಆಶೀರ್ವಾದವನ್ನು ಮಾಡುತ್ತಾ ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗಳವರ ಮತ್ತು ಏಡುಕುಂಡಲ ವಾಸನಾದಂತಹ ಶ್ರೀನಿವಾಸನ ದೇವರ ವಿಶೇಷವಾಗಿ ಅವರಿಗೆ ಅನುಗ್ರಹವಾಗಲಿ ಮತ್ತು ಅವರಿಗೆ 75 ವರ್ಷಗಳು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಜನ್ಮದಿನವನ್ನು ತಾವು ಮಾಡಿಕೊಂಡಿದ್ದರೋ ಅದೇ ರೀತಿಯಾಗಿ ಶತಾಯುಷ ಪರ್ಯಂತವಾಗಿ ಅವರು ಜನ್ಮದಿನ ಉತ್ಸವವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಿಕೊಂಡು ವಿಶೇಷವಾಗಿ ರಾಯರ ಮತ್ತು ಶ್ರೀನಿವಾಸನ ದೇವರ ಪಾದದಲ್ಲಿ ತಲ್ಲೀನನಾಗಿ ಸೇವೆಯನ್ನು ಮಾಡುವ ಧೈರ್ಯ, ಶಕ್ತಿ ಮತ್ತು ಗುರುಗಳು ಕೊಡಲಿ ಅಂತ ಗುರು ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಾರ್ಥನೆ ಮಾಡ್ತಾ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.